ಒಂದೇ ಒಂದೇ ಯಡಿಯೂರಪ್ಪನವ್ರು ಗುಡುಗಿದರೆ ಭಾರತ್ ಮಾತಾ ಕಿ. ಯಡಿಯೂರಪ್ಪನವರ ಜೋಳಿಗೆ ಅಂದ್ರೆ ಊರಿಗೆಲ್ಲ ಹೋಳಿಗೆ ಅಂತ ಹೇಳ್ಬೇಕು ಉಮಾ ಅವ್ರೆ. ಯಡಿಯೂರಪ್ಪನವರ ಜೋಳಿಗೆ ಊರಿಗೆಲ್ಲ ಹೋಳಿಗೆ. ಭಾರತ್ ಮಾತಾ ಕಿ. ಐತಿಹಾಸಿಕವಾದಂತ ಕಾರ್ಯಕ್ರಮ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಗೌರವಿತ ರೈತ ನಾಯಕರಾದಂತ ಯಡಿಯೂರಪ್ಪನವ್ರ ಮೇಲೆ ಅಭಿಮಾನವನ್ನ ಇಟ್ಟು ಅನೇಕ ರಾಷ್ಟ್ರದಲ್ಲಿ ಹೆಸರುವಾಸಿಯನ್ನ ಮಾಡಿದಂತ ಮಠಾಧೀಶರು ನಮ್ಮ ಹೆಮ್ಮೆಯ ನಾಯಕ ಯಡಿಯೂರಪ್ಪನವರಿಗೆ ಆಶೀರ್ವಾದನ ಮಾಡಲಿಕ್ಕೋಸ್ಕರ ಮತ್ತೆ ಯಡಿಯೂರಪ್ಪನವರಿಗೆ ಹಾರೈಸಲಿಕ್ಕೆ ಬಂದಂತ ಅಭಿಮಾನಿ ಬಂಧುಗಳಿಗೆ ಆಶೀರ್ವಾದನ ಮಾಡಲಿಕ್ಕೋಸ್ಕರ ಆಗಮಿಸಿದಂತ ಎಲ್ಲ ಪೂಜ್ಯರಿಗೆ ನಮಸ್ಕಾರವನ್ನ ತಿಳಿಸ್ತಾ, ಇವತ್ತು ವೇದಿಕೆ ಮೇಲಿರುವಂತಹ ಶ್ರೀಗಳನ್ನ ನೋಡ್ತಾ ಇದ್ರೆ 12ನೇ ಶತಮಾನದ ಅನುಭವ ಮಂಟಪದ ನೆನಪು ನಮಗೆಲ್ಲರೂ ಕೂಡ ಆಗ್ತಾ ಇದೆ. ಅವತ್ತಿನ ಅನುಭವ ಮಂಟಪ ಇವತ್ತು ಎಲ್ಲ ಶ್ರೀಗಳ ಆಶೀರ್ವಾದದಿಂದ ಎಲ್ಲ ಗೌರವಿತ ಮುಖಂಡರಿಂದ ಅಭಿಮಾನ ಮಂಟಪವಾಗಿ ಪರಿವರ್ತನೆ ಆಗಿದೆ. ಇವತ್ತು ಅಭಿಮಾನ ಮಂಟಪವಾಗಿ ಪರಿವರ್ತನೆ ಆಗಲಿಕ್ಕೆ ಕಾರಣಕರ್ತಾದಂತ ಯಡಿಯೂರಪ್ಪ ಸಾಹೇಬರನ್ನ ಇಷ್ಟೆತ್ತರಕ್ಕೆ ಬೆಳೆಸಿದಂತ ಎಲ್ಲ ಅಭಿಮಾನಿ ಬಂಧುಗಳಿಗೆ, ವೇದಿಕೆ ಮೇಲಿರುವಂತಹ ಮುಖಂಡರುಗಳಿಗೆ, ಹಿತೈಷಿಗಳಿಗೆ, ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ವೇದಿಕೆ ಪರವಾಗಿ ಹೃದಯಪೂರ್ವಕವಾಗಿ ಮೊದಲದಾಗಿ ನಾನು ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ತಮಗೆಲ್ಲರೂ ಕೂಡ ಗೊತ್ತಿದೆ, ಒಬ್ಬ ಹೋರಾಟಗಾರರು ರಾಜ್ಯದ ನೇತೃತ್ವನ ವಹಿಸಿಕೊಂಡ್ರೆ ಒಬ್ಬ ಸಾಮಾಜಿಕ ವಿಜ್ಞಾನಿಯಾಗಿ ಅನೇಕ ಮಹರ್ಷಿಗಳ ಜಯಂತಿಯನ್ನ, ಅನೇಕ ಮಠಗಳ ಒಂದು ಅಭಿವೃದ್ಧಿ ಮುಖಾಂತರ ಹಿಂದುತ್ವಕ್ಕೆ ಶಕ್ತಿ ತುಂಬಿದಂತ ನಿಮ್ಮ ಯಡಿಯೂರಪ್ಪನವರು ಅವತ್ತು ಒಂದು ಸಾಮಾಜಿಕ ಒಂದು ಅನಿಷ್ಟ, ನಮ್ಮ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಅಂತೇಳಿ ನಡೀತಿರುವಂತ ಸಂದರ್ಭದಲ್ಲಿ ಭಾಗ್ಯಲಕ್ಷ್ಮಿ ಅಂತೇಳಿ ಯೋಜನೆಯನ್ನ ಜಾರಿ ತಂದಂತವರು, ಉಳುವ ಯೋಗಿಯ ರೈತ ನೆಮ್ಮದಿಯಿಂದ ಬದುಕಬೇಕು ಅಂತೇಳಿ ಅವರ ಒಂದು ಅವಧಿಯಲ್ಲಿ ಸುಮಾರು 8.5 ಲಕ್ಷ ಹೆಕ್ಟೇರಿಗೆ ನೀರಾವರಿ ಯೋಜನೆ ಮಾಡಿದ್ದು, ದೇಶದಲ್ಲೇ ಮೊದಲನೇ ಒಂದು ಕೃಷಿ ಬಜೆಟ್ ಅನ್ನು ಕೊಟ್ಟಂತ ಧೀಮಂತ ನಾಯಕರು ಅವತ್ತು ಕಾರ್ಯಕರ್ತರಾಗಿ ಭವ್ಯ ಶ್ರೀರಾಮ ಮಂದಿರ ಆಗ್ಬೇಕು ಅಂತೇಳಿ ಕರಸೇವಕರಾಗಿ ನಿಮ್ಮ ಜೊತೆಗೆ ಹೆಜ್ಜೆನೇ ಇಟ್ಟು ಕಾಶ್ಮೀರ್ ಲಾಲ್ ಚೌಕಲ್ಲಿ ರಾಷ್ಟ್ರಧ್ವಜ ಹಾರಬೇಕು ಅಂತೇಳಿ ಕಾರ್ಯಕರ್ತರಾಗಿ ನಿಮ್ಮ ಜೊತೆಗೆ ಹೋರಾಟದಲ್ಲಿ ಪಾಲ್ಗೊಂಡಂತ ನಮ್ಮೆಲ್ಲರ ಧೀಮಂತ ನಾಯಕರಂತ ಯಡಿಯೂರಪ್ಪ ಸಾಹೇಬರಿಗೆ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಂತ ಯಡಿಯೂರಪ್ಪನವರಿಗೆ ದೊಡ್ಡ ಚಪ್ಪಾಳೆ ತಟ್ಟುವ ಮುಖಾಂತರ ಹೃದಯಪೂರ್ವಕವಾಗಿ ಸ್ವಾಗತವನ್ನ ವೇದಿಕೆ ಪರವಾಗಿ ನಮ್ಮ ಅಭಿಮಾನ ಉತ್ಸವದ ಒಂದು ಸಮಿತಿ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಅವರನ್ನ ಗೌರವಿತ ನಮ್ಮೆಲ್ಲರ ನೆಚ್ಚಿನ ಕೇಂದ್ರದ ಮಂತ್ರಿಗಳಂತ ಪ್ರಹ್ಲಾದ್ ಜೋಶಿ ಸಾಹೇಬರು ಅವರನ್ನ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಗೌರವದ ಕೇಂದ್ರದ ಮುಖಂಡರಂತ ರಾಧಾಮೋಹನ್ ಜಿ ಅವರು ಸ್ವಾಗತ ಮಾಡ್ತಾ ಇದ್ದಾರೆ. ಅದೇ ರೀತಿ ಗೋವಿಂದ್ ಕಾರಜೋಳ್ ಜಿ ಅವರು ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಈ ಅಭಿಮಾನ ಮಹೋತ್ಸವದ ಮುಖ್ಯ ವ್ಯಕ್ತಿಗಳಾದಂತ ನನ್ನ ಸಹೋದರ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಅವರಿದ್ದಾರೆ.
ಅವ್ರನ್ನೆಲ್ಲ ನಿಮ್ಮೆಲ್ಲರ ಪರವಾಗಿ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ನಮ್ಮೆಲ್ಲರ ಒಂದು ಸುಯೋಗ. ಇವತ್ತು ವೇದಿಕೆ ಮೇಲೆ ಅನೇಕ ಹಿರಿಯ ಶ್ರೀಗಳು ಆಗಮಿಸಬೇಕಾಗಿದೆ. ಆದರೆ ಇವತ್ತು ವೇದಿಕೆಯಲ್ಲಿ ಈಗಾಗಲೇ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ವೈಷ್ಣವ ಸಿದ್ಧಾಂತದ ಪ್ರತಿಪಾದಕರಾದಂಥ ಮಾಧ್ವ ಪರಂಪರೆಯ ಶ್ರೇಷ್ಠ ಸಂತರಾದಂಥ ಅಯೋಧ್ಯೆಯಲ್ಲಿ ಭವ್ಯ ಶ್ರೀರಾಮ ಮಂದಿರ ನಿರ್ಮಾಣದ ಮಹತ್ ಕಾರ್ಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥ ನಮ್ಮ ಉಡುಪಿ ಪೇಜಾವರ ಮಠದ ಪರಮ ಪೂಜ್ಯ ಶ್ರೀ ವಿಶ್ವಪ್ರಸನ್ನ ತೀರ್ಥ ಮಹಾಸ್ವಾಮಿಗಳಿಗೆ ಆದರಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ವಿಜೇಂದ್ರ ಅವರು ಸ್ವಾಗತವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದೇ ರೀತಿ ಇವತ್ತು ಶೋಷಿತರ ಮತ್ತು ದೀನದಲಿತರ ಧ್ವನಿಯಾಗಿ ಮೇಘರಾಜ್ ಸರ್ಜಿ ಅವರು ಹೆಲ್ಪ್ ಮಾಡಿ ಸ್ವಾಮೀಜಿಗಳಿಗೆ. ಶೋಷಿತರು ಮತ್ತು ದೀನದಲಿತರ ಧ್ವನಿಯಾಗಿ ಸಮಾಜವನ್ನ ಸಂಘಟಿಸಿ ಮುನ್ನಡೆತಿರುವಂತ ನಮ್ಮ ಕಾಗೇನಹಳ್ಳಿ ಶ್ರೀ ಕನಕ ಗುರುಪೀಠದ ಜಗದ್ಗುರುಗಳಾದಂಥ ಪರಮ ಪೂಜ್ಯ ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮಿಗಳಿಗೆ ಭಕ್ತಿಪೂರ್ವಕವಾಗಿ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ದೊಡ್ಡ ಒಂದು ಚಪ್ಪಾಳೆಯನ್ನ ತಟ್ಟಬೇಕು ಗುರುಗಳಿಗೆ ಅಂತ ನಾನು ವಿನಂತಿಯನ್ನು ಕೂಡ ಮಾಡ್ಕೊಂತಾ ಇದ್ದೇನೆ. ಅದೇ ರೀತಿ ಭಾವೈಕ್ಯತೆಯ ಪುಣ್ಯಕ್ಷೇತ್ರ ಶಿರಹಟ್ಟಿಯ ಶ್ರೀ ಫಕೀರೇಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿಗಳಾದಂಥ ಸೌಹಾರ್ದತೆಯ ಹರಿಕಾರರಂತ ಪರಮ ಪೂಜ್ಯ ಜಗದ್ಗುರು ಶ್ರೀ ಫಕೀರ ದಿಂಗಲೇಶ್ವರ ಮಹಾಸ್ವಾಮಿಗಳಿಗೆ ಆದರಪೂರ್ವಕವಾಗಿ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಸರ್ಜಿ ಅವರು ಸ್ವಲ್ಪ ಹೆಲ್ಪ್ ಮಾಡಿ. ಇನ್ನೊಂದು ಬ್ಯಾಚು ಗುರುಗಳಿಗೆ ಸನ್ಮಾನ ಮಾಡ್ಲಿಕ್ಕೆ ರೆಡಿಯಾಗಿ. ಅದೇ ರೀತಿ ಪರಮ ಪೂಜ್ಯ ಜಗದ್ಗುರು ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಎಲ್ಲರ ಪರವಾಗಿ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೆಲ್ಲರ ಒಂದು ಸೌಭಾಗ್ಯ, ನಮ್ಮ ಕುಂಚಟಿಗ ಮಹಾಸಂಸ್ಥಾನ ಮಠದ ಹೊಸದುರ್ಗದ ಶ್ರೀಗಳಾದಂಥ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಾಂತವೀರ ಮಹಾಸ್ವಾಮಿಗಳು ವೇದಿಕೆಗೆ ಆಗಮಿಸಿದರೆ ಅವ್ರನ್ನೂ ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಿಶೇಷವಾಗಿ ಅತ್ಯಂತ ದೂರದಿಂದ ಆಗಮಿಸಿದಂತ ಜಿಡಗ ಮಠದ ಮುಗಳ ಕೋಡು ಶ್ರೀ ಯುದ್ಧಲಿಂಗೇಶ್ವರ ಮಠದ ಡಾಕ್ಟರ್ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ವೇದಿಕೆಗೆ ಆಗಮಿಸಿದರೆ ಅವ್ರನ್ನೂ ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಸುಮಾರು ಎಲ್ಲರಿಗಿಂತ ಮೊದಲು ಇಲ್ಲಿಗೆ ಕಾರ್ಯಕ್ರಮ ಆಗಮಿಸಿ ಆಶೀರ್ವಾದನೆ ಮಾಡಿದಂತ ನಮ್ಮ ಪುಷ್ಪಗಿರಿಯ ಮಹಾಸಂಸ್ಥಾನ ಮಠದ ಶ್ರೀಗಳಾದಂಥ ಪರಮ ಪೂಜ್ಯ ಶಶಲ ಬ್ರಹ್ಮ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳನ್ನ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ವಿಶೇಷವಾಗಿ ನಮ್ಮ ಚಿತ್ರದುರ್ಗದ ಗುರುಪೀಠದ ಲಂಬಾಣಿ ಮಠದ ಶ್ರೀಗಳಾದಂಥ ಪರಮ ಪೂಜ್ಯ ಶ್ರೀ ಸರ್ದಾರ್ ಸೇವಲಾಲ್ ಮಹಾಸ್ವಾಮಿಗಳು ವೇದಿಕೆಗೆ ಆಗಮಿಸಿದರೆ ಅವ್ರನ್ನೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ನಾಡಿನ ಯಾದವ ಗುರುಪೀಠದ ಶ್ರೀ ಬಸವ ಯಾದವಾನಂದ ಮಹಾಸ್ವಾಮಿಗಳು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವ್ರನ್ನೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ, ನಮ್ಮ ಕುಂಬಾರ ಗುರುಪೀಠ ಲಕ್ಷ್ಮೀಸಾಗರದ ಪರಮ ಪೂಜ್ಯ ಜಗದ್ಗುರು ಶ್ರೀ ಬಸವ ಕುಂಬಾರ ಗುಂಡಯ್ಯ ಮಹಾಸ್ವಾಮಿಗಳು ಅವ್ರನ್ನೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ವಿಶೇಷವಾಗಿ ಭಗೀರಥ ರೈತರ ಹೊಲಗದ್ದೆಗೆ ನೀರನ್ನು ಉಣಿಸಿದಂತ ಭಗೀರಥ ಪೀಠದ ಹೊಸದುರ್ಗದ ಶ್ರೀಗಳು ಡಾಕ್ಟರ್ ಶ್ರೀ
ಪುರುಷೋತ್ತಮಾನಂದ ಮಹಾಸ್ವಾಮಿಗಳು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಸ್ವಾಮೀಜಿಗಳಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ, ಈಗ ತಾನೇ ಪೀಠಕ್ಕೆ ಆಗಮಿಸಿದಂತ ನಮ್ಮ ತರಳಬಾಳು ಶಾಖಾ ಮಠದ ಸಾಣೆಹಳ್ಳಿಯ ಶ್ರೀಗಳು ಪರಮ ಪೂಜ್ಯ ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಮಹಾಸ್ವಾಮಿಗಳಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಈಗ ತಾನೇ ನಮ್ಮ ಹರಿಹರದ ಪಂಚಮಚಾಲಿ ಪೀಠದ ಶ್ರೀಗಳು ವಚನಾನಂದ ಮಹಾಸ್ವಾಮಿಗಳು ವೇದಿಕೆಗೆ ಆಗಮಿಸಿದರೆ ಅವ್ರನ್ನೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ, ನಮ್ಮ ಪರಮ ಪೂಜ್ಯ ಶ್ರೀ ಮಲ್ಲಯ್ಯ ಮಹಾಸ್ವಾಮಿಗಳು ಶ್ರೀ ಶಿವಾನಂದ ಮಠ ಗೋಡಗೇರಿ ಅವ್ರನ್ನೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ, ವಿಶೇಷವಾಗಿ ನಮ್ಮ ಸಿದ್ದರಾಮೇಶ್ವರ ಭೋವಿ ಪೀಠದ ಮಹಾಸ್ವಾಮಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರನ್ನೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತನ ಬಯಸ್ತಾ, ಇವತ್ತು ರೆಸ್ಪೆಕ್ಟೆಡ್ ರಾಧನ್ ಮೋಹನ್ ಜಿ, ಅವರ್ ಸೀನಿಯರ್ ಲೀಡರ್ Agarwal ji is with us today, a dedicated and committed leader who is constantly working for the nation, the people and the party. As chairman of the Home Affairs Committee, I have personally seen his tireless dedication and constant hard work. His experience and commitment continue to inspire us all. We warmly welcome him and thank him for joining us today, sir. ರಾಧಾ ಮೋಹನ್ ಜಿಗೆ ನಮ್ಮ ರಾಧಾ ಮೋಹನ್ ಜಿ ಅವರಿಗೆ ಸನ್ಮಾನ ಮಾಡಿಯಪ್ಪ. ನಮ್ಮ MLA ಪ್ಲೀಸ್ ಯಶ್ಪಾಲ್. ಅದೇ ರೀತಿ ನಮ್ಮ ರೆಸ್ಪೆಕ್ಟ್ ಸುಧಾಕರ್ ರೆಡ್ಡಿ ಜಿ, he is not just a leader, he is truly a man of the people. He lives among the people, works for the people and understands their aspiration. His presence here today adds warmth and meaning to this occasion, and we are honored to have him with us today. Please. ನಮ್ಮೆಲ್ಲರ ಒಂದು ಸುಯೋಗ ಇವತ್ತು. ನಮ್ಮೆಲ್ಲರ ಚತುರ ಸಂಘಟನಾಕಾರರು ಕರ್ನಾಟಕದ ಧ್ವನಿಯಾಗಿ ದೆಹಲಿಯಲ್ಲಿ ದಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತಿರುವಂತಹ ಹಿರಿಯ ನಾಯಕರು, ಹಾಲಿ ಕೇಂದ್ರದ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಗ್ರೀನ್ ಎನರ್ಜಿಯ ಸಚಿವರಾಗಿ ಅಭಿವೃದ್ಧಿಗೆ ಹೊಸ ಶಕ್ತಿಯನ್ನು ತುಂಬಿದಂತ ಆದರಣೀಯ ನೇತಾರರಾದಂತ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಸಾಹೇಬ್ರವರಿಗೆ ದೊಡ್ಡ ಚಪ್ಪಾಳೆ ತಟ್ಟೋ ಮುಖಾಂತರ ಹೃದಯಪೂರ್ವಕವಾಗಿ ಅವರಿಗೆ ಸ್ವಾಗತ ಬಯಸಬೇಕು ಅಂತೇಳಿ ವಿನಂತಿಯನ್ನ ಮಾಡ್ಕೊಂತ ಇದ್ದೀನಿ. ಅದೇ ರೀತಿ ಸದಾ ನಮ್ಮೆಲ್ಲರ ಮಧ್ಯ ನಗುಮುಖದ ನಾಯಕರು, ರಾಜ್ಯ ಮತ್ತು ಕೇಂದ್ರದ ವಿವಿಧ ಉನ್ನತ ಜವಾಬ್ದಾರಿಗಳ ದಕ್ಷತೆಯಿಂದ ನಿಭಾಯಿಸಿದಂತ ಅಪಾರ ಅನುಭವಿ ಮುತ್ಸದಿ ನೇತಾರ, ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸದಾನಂದ ಗೌಡ್ರವರಿಗೆ ಗೌರವಪೂರ್ವಕವಾಗಿ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ಅದೇ ರೀತಿ ಅಭಿನಂದ ಮಹೋತ್ಸವದ ಯಡಿಯೂರಪ್ಪ ಅಭಿನಂದನ ಮಹೋತ್ಸವದ ಸಮಿತಿಯ ನಮ್ಮ ಅಧ್ಯಕ್ಷರು ಸರಸ್ವತಿ ಸುಪುತ್ರರು ಸುಮಾರು 1000ಗಿಂತ ಹೆಚ್ಚು KLE ಇನ್ಸ್ಟಿಟ್ಯೂಷನ್ ಮುಖಾಂತರ ಹಸುವಂತ ಬಂದವರಿಗೆ ಊಟ ಹಾಕಿದ್ರೆ ಹೊಟ್ಟೆ ತುಂಬಲ್ಲ. ಜೀವನದ ಹಸುವನ್ನ ದೂರ ಮಾಡಬೇಕು ಅಂದ್ರೆ ಶಿಕ್ಷಣ ಬಹಳ ಮುಖ್ಯ ಅಂತ ಹೇಳಿ ಸರಸ್ವತಿ ಸುಪುತ್ರರಂತ ಡಾಕ್ಟರ್ ಪ್ರಭಾಕರ್ ಕೋರೆ ಅವರನ್ನ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿ ಇನ್ನೂರ ನಮ್ಮೆಲ್ಲರ ಮುಖಂಡರಾದಂತ ಅಪಾರ ಜ್ಞಾನ ಭಂಡಾರ, ದೇಶದ ಮೊದಲನೇ ಬಾರಿಗೆ ರೈತರ ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕೋಸ್ಕರ ರೈತ ವಿದ್ಯಾನಿಧಿ ಎಂಬ ಕ್ರಾಂತಿಕಾರಿ ಯೋಜನೆಯನ್ನು ಜಾರಿಗೆ ತಂದಂತ ಕಾಮನ್ ಮ್ಯಾನ್ ಚೀಫ್ ಮಿನಿಸ್ಟರ್ ಆಗಿ ಆಡಳಿತಾತ್ಮಕವಾದಂತಹ ಹೊಸ ಭಾಷೆ ಬರೆದಂತ ಅನುಭವಿ ನಾಯಕರಾದಂತ ಮಾಜಿ ಮುಖ್ಯಮಂತ್ರಿಗಳಾದಂತ ಹಾವೇರಿ ಕ್ಷೇತ್ರದ ಸಂಸತ್ ಸದಸ್ಯರಾದಂತ ಬಸವರಾಜ ಬೊಮ್ಮಾಯಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನ
ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಸರಳ ಸಜ್ಜನಿಕೆಗೆ ರಾಜಕಾರಣಕ್ಕೆ ಹೆಸರಾದಂತ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಜನರ ಆಡಳಿತ ನೀಡಿದ ಅಪಾರ ಅನುಭವಿ ಮುತ್ಸದಿ ನಾಯಕರಾದಂತ ಬೆಳಗಾವಿ ಲೋಕಸಭಾ ಕ್ಷೇತ್ರ ಸಂಸತ್ ಸದಸ್ಯರಾದಂತ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರಿಗೆ ಆದರಪೂರ್ವಕವಾದಂತ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ನಮ್ಮ ಸದಾ ಜನಪರ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿದ್ದು ಮಹಿಳಾ ಮುಖಂಡರಾದಂತ ಕರ್ನಾಟಕದ ಪ್ರಬಲ ಧ್ವನಿಯಾಗಿ ದೆಹಲಿಯಲ್ಲಿ ರಾಜ್ಯದ ಹಿತವನ್ನ ಕಾಯುತ್ತಿರುವಂತಹ ಧೀಮಂತ ನಾಯಕಿ ಶೋಭಾ ಕರಂದ್ಲಾಜೆ ಅವರಿಗೆ ಗೌರವಪೂರ್ವಕವಾಗಿ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಸಾರಿಗೆ ಕಂದಾಯ ಸೇರಿದಂತೆ ಹಲವಾರು ಇಲಾಖೆಗಳಲ್ಲಿ ದಕ್ಷತೆಯಿಂದ ಕೆಲಸ ಮಾಡಿ ಇವತ್ತು ವಿಧಾನಸಭೆಯಲ್ಲಿ ರಾಜ್ಯ ಸರ್ಕಾರದ ಲೋಪದೋಷಗಳನ್ನ ಎತ್ತಿ ತೋರಿಸಿರುವಂತಹ ಜನಸಾಮಾನ್ಯರ ಧ್ವನಿಯಾಗಿ ಗರ್ಜಿಸುತ್ತಿರುವಂತಹ ವಿರೋಧ ಪಕ್ಷದ ನಾಯಕರಾದಂತ ಸನ್ಮಾನಿತ ಆರ್ ಅಶೋಕ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ನಮ್ಮ ಶೋಷಿತ ವರ್ಗಗಳ ಧ್ವನಿಯಾಗಿ ಸಂಘಟನೆಯಲ್ಲಿ ಸದಾ ಮುಂಚೂಣಿಯಲ್ಲಿರುವಂತಹ ನಾಯಕರು, ಪ್ರಸ್ತುತ ವಿಧಾನ ಪರಿಷತ್ತಿನ ರಾಜ್ಯ ಸರ್ಕಾರವನ್ನು ಸದಾ ತುದಿಗಾಲಲ್ಲಿ ನಿಲ್ಲಿಸುವಂತೆ ಮಾಡಿರುವಂತಹ ವಿರೋಧ ಪಕ್ಷದ ನಾಯಕರಾದಂತಹ ಶ್ರೀ ಚಲವಾದಿ ನಾರಾಯಣಸ್ವಾಮಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ವಿಶೇಷವಾಗಿ ಇಂಥ ಬಿಸಿಲಲ್ಲೂ ಕೂಡ ವೇದಿಕೆ ಮುಂಭಾಗದಲ್ಲಿ ಲಕ್ಷಾನುಗಟ್ಟಲೆ ಅಭಿಮಾನಿ ಬಂಧುಗಳು ಇವತ್ತು ಯಡಿಯೂರಪ್ಪ ಸಾಹೇಬರಿಗೆ ಆಶೀರ್ವಾದನ ಮಾಡಲಿಕ್ಕೆ, ಗುರು ಹಿರಿಯರ ಆಶೀರ್ವಾದನ ತೆಗೆದುಕೊಂಡು ಹೋಗ್ಲಿಕ್ಕೆ ಇಂಥ ಕಡು ಬಿಸಿಲಲ್ಲೂ ಕೂಡ ಬಂದಂತ ಎಲ್ಲ ಆತ್ಮೀಯ ಅಭಿಮಾನಿ ದೇವರುಗಳಿಗೆ ವೇದಿಕೆ ಪರವಾಗಿ ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನ, ಅಭಿನಂದನೆಯನ್ನ, ಸ್ವಾಗತವನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮದ ನಮ್ಮ ಅಭಿಮಾನೋತ್ಸವ ಸಮಿತಿಯ ಉಪಾಧ್ಯಕ್ಷ ಅಂತ ನಮ್ಮ ಚಿಕ್ಕಮಗಳೂರು ಉಡುಪಿಯ ಸಂಸತ್ ಸದಸ್ಯ ಅಂತ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮಾಜಿ ಮಂತ್ರಿಗಳು, ನಮ್ಮ ವಾಲ್ಮೀಕಿ ಸಮಾಜದ ಹಿಂದುಳಿದ ಹೋರಾಟಗಾರರು ಆದಂತ ಶ್ರೀರಾಮುಲು ಸಾಹೇಬರವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಬೆಳಗ್ಗೆ ತಾನೇ ವಾಲ್ಮೀಕಿ ಗುರುಪೀಠದ ಶ್ರೀಗಳು ಬಂದು ಯಡಿಯೂರಪ್ಪ ಸಾಹೇಬರಿಗೆ ಹಾರೈಸಿ ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಅವ್ರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದಂತ ನಮ್ಮ ಯುವ ಮುಖಂಡರಾದಂತ ಹಿಂದೂ ಧ್ವನಿಯಾದಂತ ಸನ್ಮಾನಿತ CT ರವಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ನಮ್ಮ ಹಿರಿಯ ಮುತ್ಸದಿಗಳು, ಸಂಸತ್ ಸದಸ್ಯರಾಗಿ ಹಿಂದೆ ವಿಮಾನಯಾನ ಸಚಿವರಾಗಿ ಸೇವೆ ಸಲ್ಲಿಸಿದಂತ ಸಿದ್ದೇಶಣ್ಣ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೀನಿ. DCM ಆಗಿ, ಉಪಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದಂತ, ಉನ್ನತ ಶಿಕ್ಷಣ ಸಚಿವರಾಗಿ ಸೇವೆ ಸಲ್ಲಿಸಿದಂತ ಸನ್ಮಾನಿತ ಅಶ್ವಥ್ ನಾರಾಯಣ್ ಅವರು ವೇದಿಕೆಗೆ ಆಗಮಿಸಿದ್ದಾರೆ. ಅವ್ರನ್ನೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಮಾಜಿ ಕೇಂದ್ರ ಸಚಿವರಾಗಿ ಸೇವೆ ಸಲ್ಲಿಸಿದಂತ ನಮ್ಮ ಚಿತ್ರದುರ್ಗದ ಸಂಸತ್ ಸದಸ್ಯರಾಗಿ ಸೇವೆ ಸಲ್ಲಿಸಿದಂತ ಸನ್ಮಾನಿತ ನಾರಾಯಣ ಸ್ವಾಮಿ ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿ ಗೌರವಿತ ಹಿರಿಯ ಸಚಿವರಾಗಿ ಸಲ್ಲಿಸಿದಂತ ತಿಪ್ಪಾರೆಡ್ಡಿ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ, ಹೊಳಲ್ಕೆರೆ ಚಂದ್ರಪ್ಪನವ್ರನ್ನ ಒಂದು ದೊಡ್ಡ ಚಪ್ಪಾಳೆ ತಟ್ಟುವ ಮುಖಾಂತರ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ವಿನಂತಿಯನ್ನ ಮಾಡಿಕೊಂಡು ಮತ್ತೊಮ್ಮೆ ವೇದಿಕೆ ಮೇಲೆ ಹಲೋ ಶ್ರೀಗಳಿಗೆ ನಮಸ್ಕಾರವನ್ನು ತಿಳಿಸ್ತಾ, ಇವತ್ತು ವೇದಿಕೆಯ ಎಡಭಾಗದಲ್ಲಿ ಇವತ್ತು ನಮ್ಮ ಗೌರವಂತ ಶಾಸಕರಿದ್ದಾರೆ, ನಮ್ಮ ಸಂಸತ್ ಸದಸ್ಯರಿದ್ದಾರೆ, ಮಾಜಿ ಮಂತ್ರಿಗಳಿದ್ದಾರೆ, ನಮ್ಮ ನಿಕಟಪೂರ್ವ ಶಾಸಕರುಗಳಿದ್ದಾರೆ, ವಿಧಾನ ಪರಿಷತ್ತಿನ ಸದಸ್ಯರುಗಳಿದ್ದಾರೆ. ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ತಟ್ಟುವ ಮುಖಾಂತರ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ನಾನು ವಿನಂತಿಯನ್ನ ಮಾಡ್ಕೊಂತ, ವೇದಿಕೆಯ ಬಲಭಾಗದಲ್ಲಿ ನಮ್ಮ ರಾಜ್ಯದ
ಎಲ್ಲ ಹರಗುರುಚರ ಮೂರ್ತಿಗಳು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ವೇದಿಕೆ ಮೇಲೆ ಕೂತಿದ್ದಾರೆ. ಕ್ಷಮೆ ಇರಲಿ ಬುದ್ಧಿ, ನಿಮಗೆ ವೇದಿಕೆ ಕಾಣ್ತಾ ಇಲ್ಲ, ಎಲ್ಲ ನಿಮ್ಮ ಭಕ್ತರೇ ನಿಮಗೆ ಕಾಣುವಂತ ರೀತಿಯಲ್ಲಿ ಆ ವೇದಿಕೆಯನ್ನ ಜೋಡಿಸುವಂತ ಕೆಲಸ ಆಗಿದೆ. ವೇದಿಕೆ ಮೇಲಿರುವಂತಹ ಎಲ್ಲ ಶ್ರೀಗಳನ್ನ ದೊಡ್ಡ ಒಂದು ಚಪ್ಪಾಳೆ ತಟ್ಟುವ ಮುಖಾಂತರ ಅವ್ರನ್ನ ಸ್ವಾಗತವನ್ನ ಬಯಸಬೇಕು ಎಲ್ಲ ಅಭಿಮಾನಿ ಬಂಧುಗಳು ಅಂತೇಳಿ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ಕೊಂತ ಮತ್ತೊಮ್ಮೆ ಈ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಈ ವಿಚಾರಗಳನ್ನ ತಿಳಿಸ್ತಿರುವಂತಹ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರನ್ನ ಸ್ವಾಗತವನ್ನ ಬಯಸಿ ಮತ್ತೊಮ್ಮೆ ಈ ಸ್ವಾಗತ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಅಭಿಮಾನೋತ್ಸವದ ಸಮಿತಿಗೆ ಮತ್ತೆ ವಿಶೇಷವಾಗಿ ಸುಮಾರು ಸಾವಿರಾರು ಗಟ್ಟಲೆ ಕೈಗಳು ಇವತ್ತಿನ ಒಂದು ಕಾರ್ಯಕ್ರಮ ಯಶಸ್ವಿಗೋಸ್ಕರ ನಮ್ಮ ಪ್ರಬಂಧಕರು ಕೆಲಸವನ್ನ ಮಾಡಿದ್ದಾರೆ. ಅವರೆಲ್ಲರ ಹೆಸರನ್ನ ಹೇಳಲಿಕ್ಕೆ ನಾನು ಹೋಗಲ್ಲ, ತುಂಬಾ ದೊಡ್ಡ ಹಿರಿಯರ ಪಟ್ಟಿ ಇದೆ. ಅವರಿಗೆ ಇವತ್ತು ಬಂದಂತವರಿಗೆ ಯಾರಿಗೂ ಕೂಡ ಹಸುವಾಗದ ರೀತಿಯಲ್ಲಿ ಊಟದ ವ್ಯವಸ್ಥೆಯನ್ನ ನಮ್ಮ ಬೆಂಗಳೂರಿನ ಎಲ್ಲ ಶಾಸಕರು 5 ಕಿಚನ್ಗಳನ್ನ ಅಡಿಗೆ ಮನೆಗಳನ್ನ ಮಾಡಿಕೊಂಡು ಒಂದೊಂದು ಕಡೆಗೆ ಸುಮಾರು 1 ಲಕ್ಷ ಜನರಿಗೆ ಅಡಿಗೆಯನ್ನ ಬೇಯಿಸುವಂತ ಕೆಲಸವನ್ನ ನಮ್ಮ ಬೆಂಗಳೂರಿನ ಶಾಸಕರು ಮಾಡಿದ್ದಾರೆ. ಆ ಎಲ್ಲ ಅನ್ನದಾನವನ್ನ ಮಾಡಿದಂತ ಆ ಶಾಸಕರಿಗೆ ಒಂದು ಚಪ್ಪಾಳೆ ತಟ್ಟುವ ಮುಖಾಂತರ ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಂತ ನಮ್ಮ ರಕ್ಷಣಾ ಇಲಾಖೆ ಇಂಥ ಒಂದು ರಾಷ್ಟ್ರೀಯ ಹೆದ್ದಾರಿ ಟ್ರಾಫಿಕ್ ನಮ್ಮ ರಾಜ್ಯದ 4 ದಿಕ್ಕಿನಿಂದ ಬಂದಂತ ಜನಸ್ತೋಮವನ್ನ ಜನಸಾಗರವನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತಿರಂತ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ವೇದಿಕೆ ಪರವಾಗಿ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಮತ್ತೊಮ್ಮೆ ವೇದಿಕೆ ಎಲ್ಲ ಹಿರಿಯರಿಗೆ ಅಭಿನಂದನೆ ತಿಳಿಸಿ ಈ ಒಂದು ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಭಾರತ್ ಮಾತಾ ಕಿ. ಅತ್ಯಂತ ಪ್ರೀತಿಪೂರ್ವಕವಾಗಿ ಹೃದಯದಿಂದ ನೇರವಾಗಿ ಬಂದಂತಹ ಮಾತುಗಳು, ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನ ಕೋರಿದಂತಹ ಶಿವಮೊಗ್ಗ ಕ್ಷೇತ್ರದ ಜನಪ್ರಿಯ ಸಂಸದರಾದ ಶ್ರೀ BY ರಾಘವೇಂದ್ರ ಅವರಿಗೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಧನ್ಯವಾದಗಳನ್ನ ಹಾಗೂ ಅಭಿನಂದನೆಗಳನ್ನ ಸಲ್ಲಿಸೋಣ. ಹಾಗೇನೆ ಸಮಸ್ತ ತಂಡದ ಪರವಾಗಿ BY ರಾಘವೇಂದ್ರ ಅವರಿಗೆ ಗೌರವವನ್ನು ಸೂಚಿಸಬೇಕು ಅಂತ ಯಡಿಯೂರಪ್ಪ ಅಭಿಮಾನೋತ್ಸವ ಸಮಿತಿಯ ಸದಸ್ಯರವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ನಂತರ ಶ್ರೀ BY ವಿಜಯೇಂದ್ರ ಅವರಿಗೂ ಸಹ ತಂಡದವರು ಟೀಮ್ ಅವರಿಗೆ ಗೌರವವನ್ನು ಸಲ್ಲಿಸಲಿದ್ದಾರೆ. ಅಭಿನಂದನಾ ಪೂರ್ವಕವಾಗಿ